तो सूर्य बकरा की आयत नंबर 53 है। वैस काला मूसा ने कौमी ही या कौमी इन्नकुम ज़लमतुम अनफुसकुम बित्तख़ाज़िकुमुल इजला फतूबू इला बारिकुम फ़क़्तुलू अनफुसकुम ज़ालिकुम खैरुल लकुम इंदा बारिकुम फताबा अलैकुम इन्नहु हुवत तव्वाबुर रहीम। ऐसे शुरू होता है और अल्लाह तबारक व तआला हज़रत मूसा अलैहिस्सलाम की कौम बनी इसराइल से कहता है, और जब मूसा ने अपनी कौम से कहा है मेरी कौम, तुमने बछड़ा बनाकर अपनी जानों पर जुल्म किया तो अपने पैदा करने वाले की तरफ रुजू करो, तो आपस में एक दूसरे को कत्ल करो, ये तुम्हारे पैदा करने वाले के नज़दीक तुम्हारे लिए बेहतर है। तो उसने तुम्हारी तौबा कबूल की, बेशक वही है बहुत तौबा कबूल करने वाला मेहरबान। और जब तुमने कहा ए मूसा, हम हरगिज़ तुम्हारा यकीन नहीं लाएंगे या तुझ पर ईमान नहीं लाएंगे जब तक खुदा को आँखों से न देख लें, एलानिया खुदा को न देख लें। तो तुम्हें करक ने आ लिया और तुम देख रहे थे, फिर मरे पीछे हमने तुम्हें ज़िंदा किया कि कहीं तुम एहसान मानो, और हमने अब्र को तुम्हारा साहिबान किया और तुम पर मन और सलवा उतारा। खाओ हमारी दी हुई साफ़ सुथरी चीज़ें, और उन्होंने कुछ हमारा न बिगाड़ा, हाँ अपनी ही जान को बिगाड़ करते थे। ಓ ಜನರೇ ಓ ಜನರೇ ನೀವು ಹಸುವಿನ ಕರುವನ್ನು ಆರಾಧ್ಯವನ್ನಾಗಿ ಸ್ವೀಕರಿಸಿ ನಿಜಕ್ಕೂ ನಿಮ್ಮ ಮೇಲೆ ದೊಡ್ಡ ಅಕ್ರಮವೆಸಗಿದಿರಿ. ಆದುದರಿಂದ ನೀವು ನಿಮ್ಮ ಸೃಷ್ಟಿಕರ್ತನ ಮುಂದೆ ಪಶ್ಚಾತ್ತಾಪ ಪಡಿರಿ ಮತ್ತು ನಿಮ್ಮ ಜೀವಗಳನ್ನು ನೀವೇ ಸಂಹರಿಸಿರಿ. ಇದರಲ್ಲಿಯೇ ನಿಮ್ಮ ಸೃಷ್ಟಿಕರ್ತನ ಬಳಿ ನಿಮಗೆ ಒಳಿತಿದೆ ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಆಗ ನಿಮ್ಮ ಸೃಷ್ಟಿಕರ್ತನು ನಿಮ್ಮ ಪಶ್ಚಾತ್ತಾಪವನ್ನು ಸ್ವೀಕರಿಸಿದನು. ನಿಶ್ಚಯವಾಗಿಯೂ ಆತನು ಬಹಳವಾಗಿ ಪಶ್ಚಾತ್ತಾಪ ಸ್ವೀಕರಿಸುವವನೂ ಕರುಣಾನಿಧಿಯೂ ಆಗಿರುತ್ತಾನೆ. ನೀವು ಮೂಸಾರೊಡನೆ, ಓ ಮೂಸಾ, ಅಲ್ಲಾಹನನ್ನು ಅವನು ನಿಮ್ಮೊಡನೆ ಮಾತನಾಡುತ್ತಿರುವುದನ್ನು ನಾವು ಕಣ್ಣಾರೆ ಕಾಣುವ ತನಕ ನಿಮ್ಮ ಮಾತಿನ ಮೇಲೆ ನಾವು ವಿಶ್ವಾಸವಿಡಲಾರೆವು ಎಂದು ಹೇಳಿದ ಸಂದರ್ಭವನ್ನು ಸ್ಮರಿಸಿರಿ. ಆಗ ನೀವು ನೋಡುತ್ತಿದ್ದಂತೆಯೇ ನಿಮ್ಮ ಮೇಲೊಂದು ಭೀಕರ ಸಿಡಿಲೆರಗಿತ್ತು, ನೀವು ನಿರ್ಜೀವಿಗಳಾಗಿ ನೆಲಕ್ಕುರುಳಿದಿರಿ. ಆದರೆ ನೀವು ಈ ಉಪಕಾರದ ಬಳಿಕ ಕೃತಜ್ಞರಾಗಬಹುದೆಂದು ನಿಮ್ಮನ್ನು ನಾವು ಪುನರ್ಜೀವಗೊಳಿಸಿ ಎಬ್ಬಿಸಿದೆವು. ನಾವು ನಿಮ್ಮ ಮೇಲೆ ಮೇಘದ ನೆರಳನ್ನು ಮಾಡಿದೆವು, ಮನ್ನಾ ಮತ್ತು ಸಲ್ವಾಗಳ ಆಹಾರವನ್ನು ನಿಮಗೆ ಒದಗಿಸಿದೆವು, ಮತ್ತು ನಾವು ನಿಮಗೆ ದಯಪಾಲಿಸಿರುವ ಶುದ್ಧವಾದ ಪದಾರ್ಥಗಳನ್ನು ಉಣ್ಣಿರಿ ಎಂದೆವು. ಆದರೆ ನಿಮ್ಮ ಪೂರ್ವಿಕರು ಅಕ್ರಮವೆಸಗಿದ್ದು ನಮ್ಮ ಮೇಲಲ್ಲ, ಅವರು ತಮ್ಮ ಮೇಲೇ ಅಕ್ರಮವೆಸಗಿದ್ದರೋ.